ಹಾಯ್ ಎಲ್ಲರೂ ನಮಸ್ತೆ. ನಾನು ಟ್ರೆಸರ್ ಎನ್ಎಫ್ಟಿಗೆ ಜಾಯಿನ್ ಆಗಿಬಿಟ್ಟು ಇವತ್ತಿಗೆ 22 ಡೇಸ್ ಆಗ್ತಾ ಬಂತು. ನಾನು ಫೆಬ್ರವರಿ 1ಗೆ ನಾನು ಜಾಯಿನ್ ಆಗಿದ್ದು. ನೀವು ನೋಡ್ಬೋದು. ಹಾಗೆ ನೀವು ಟೈಮ್ ಮತ್ತು ಡೇಟ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಇವತ್ತು ಫೆಬ್ರವರಿ ಸ್ಯಾಟರ್ಡೇ 22 ಆಗಿದೆ. ನಾನು ಯಾಕೆ ಈ ರೀತಿ ನಾನು ವಿಡಿಯೋಗಳನ್ನ ಮಾಡ್ತೀನಿ ಅಂತಂದರೆ, ತುಂಬ ಜನ ಕೇಳ್ತಿರ್ತೀರ ಲೈವಲ್ಲಿ ನಮಗೆ ವಿಡಿಯೋಗಳನ್ನ ಮಾಡಿ, ನಮಗೆ ಯಾವ ರೀತಿ ಇಲ್ಲಿ ವರ್ಕ್ ಮಾಡ್ತೀರಾ, ಹೇಗಿಲ್ಲ ಅಮೌಂಟ್ ಬರುತ್ತೆ ಅಂತ ಸುಮಾರು ಕ್ವಶನ್ ಕೇಳ್ತಾ ಇರ್ತೀರ. ಅದಕ್ಕೋಸ್ಕರ ಈ ಥರ ವಿಡಿಯೋನ ಮಾಡ್ತಾ ಇರೋದು. ನೀವು ಚೆಕ್ ಮಾಡ್ಕೋಬೋದು ಟೈಮು ಮತ್ತು ಡೇಟ್ ಕೂಡ ನೀವು. ನಾನಿವಾಗ ಕ್ರೋಮದಲ್ಲಿ ಹೋಗಿ ನಾನು ಯಾವ ರೀತಿ ನನಗೆ ಟ್ರೇಡಿಂಗ್ ಮಾಡ್ತೀನಿ, ನಾನು ಎಷ್ಟು ಇಲ್ಲಿ ಇನ್ವೆಸ್ಟ್ ಮಾಡಿದ್ದೆ, ನನಗೆ ಇವತ್ತು ಎಷ್ಟು ಅರ್ನಿಂಗ್ ಆಗುತ್ತೆ, ನಿಮಗೆ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. ಇದೊಂದು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಆಗಿರೋಂಥ ಒಂದು ಕಂಪನಿ ಪ್ಲಾಟ್ಫಾರ್ಮ್ ಇದು. ನಾವಿಲ್ಲಿ ಹಾಕಿರೋಂಥ ಅಮೌಂಟ್ ನಮಗೆ ಪ್ರತಿ 45 ಡೇಸ್ಗೂ ನಮಗೆ ಡಬಲ್ ಆಗ್ತಾ ಹೋಗುತ್ತೆ. ನಾನಿಲ್ಲಿ 20,000 ರುಪೀಸ್ನ ಇಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಬನ್ನಿ ನೋಡೋಣ ಇವತ್ತಿಗೆ 22 ಡೇಸ್ಗೆ ಎಷ್ಟೆಲ್ಲ ನನಗೆ ಬಂದಿದೆ, ಇವತ್ತು ನನಗೆ ಎಷ್ಟು ಬರುತ್ತೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಕ್ರೋಮದಲ್ಲಿ ಟ್ರೆಸರ್ ಎನ್ಎಫ್ಟಿ ಲಾಗಿನ್ ಅಂತ ಸರ್ಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೋಡ್ಬೋದು, ಈ ರೀತಿ ಬರುತ್ತೆ. ಇಲ್ಲಿ ರಿಸರ್ವ್ ಅಂತ ಕಾಣುತ್ತೆ, ರಿಸರ್ವ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕೆಳಗಡೆ ಇರುತ್ತೆ. ಈ ರೀತಿ ಬಂದಾಗ ನಮ್ಮದು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಯಾರೇ ಜಾಯಿನ್ ಆದ್ರೂ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇರುತ್ತೆ. ಅದನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಓಪನ್ ಆಗಿಬಿಡುತ್ತೆ. ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಕೆಲವೊಂದು ಏನಂದರೆ ಕಂಡೀಷನ್ಗಳಿದೆ ಕಂಪ್ನಿ ಕಡೆಯಿಂದ. ನಿಮಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನನ್ನ ನಂಬರಿಗೆ ನೀವು ಕಾಲ್ ಆದರೂ ಮಾಡ್ಬೋದು, ಮೆಸೇಜ್ ಆದರೂ ಮಾಡ್ಬೋದು. ನಿಮಗೆ ಟ್ರೈನಿಂಗ್ ಕೊಟ್ಟು ಫಸ್ಟು ಟ್ರೈನಿಂಗ್ ಎಲ್ಲ ಅಟೆಂಡ್ ಮಾಡಿದ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಿಮಗೆ ಈ ಪ್ಲ್ಯಾಟ್ಫಾರ್ಮ್ಗೆ ಇನ್ವೆಸ್ಟ್ ಮಾಡಿ, ಇಲ್ಲಾಂದರೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಜಾಯಿನ್ ಆಗಿ ಅಂತ ಹೇಳ್ತೀವಿ. ಹಾಗೆ ನಿಮಗೆ ಫ್ರೀಯಾಗಿ ನೀವು ಜಾಯಿನ್ ಆಗೋಕ್ಕಿಂತ ಮುಂಚೆನೇ ಬಿಫೋರ್ ಜಾಯಿನಿಂಗ್ಗೆ ನಿಮಗೆ ಪ್ರತಿಯೊಂದು ಫಸ್ಟ್ ಆದರೆ ಮಾತ್ರ ಬನ್ನಿ ಅಂತ ಹೇಳ್ತೀವಿ. ಇಲ್ಲಿ ಇವಾಗ ಈ ರೀತಿ ಓಪನ್ ಆದಮೇಲೆ ವೆಬ್ಸೈಟು. ಇಲ್ಲಿ ರಿಸರ್ವ್ ಅಂತ ಇರುತ್ತೆ. ಫಸ್ಟ್ ನಿಮಗೆ ಮೈಗೆ ಹೋಗ್ತೀನಿ. ಮೈಗೆ ಹೋದರೆ ನಂದು ವಾಲೆಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನಿಮಗೆ ತೋರಿಸ್ಕೊಡುತ್ತೆ. ನೋಡ್ಬೋದು, ನಂದು $365 ಆಗಿದೆ. ನಾನು ಹಾಕಿರೋಂಥ ಡಾಲರ್ಸ್ ಬಂದುಬಿಟ್ಟು $200. ನನಗೆ ಇವಾಗ ಒಂದು ಎಷ್ಟಂದರೆ ಒಂದು 36,500 ನನಗೆ ಪ್ರಾಫಿಟ್ ಆಗಿದೆ. ನಾನು 20,000 ರೂಪಾಯಿಗೆ ಒಂದು 16,000 ರೂಪಾಯಿ ನನಗೆ 16,000 ಆಗಿದೆ, ನನಗೆ ಪ್ರಾಫಿಟ್ ಬಂದಿದೆ. ಇವಾಗ ನೋಡ್ತೀನಿ, ಇಲ್ಲಿ ನಿಮಗೆ ಡೈಲಿ ಇನ್ಕಮ್ ಅಂದ್ಬಿಟ್ಟು 0 ತೋರಿಸ್ತಾ ಇದೆ. ನಾನಿಲ್ಲಿ ಟ್ರೇಡಿಂಗ್ ಮಾಡಿದ್ಮೇಲೆ ಇಲ್ಲಿ 0 ಇರುತ್ತಲ್ವ, ಅಲ್ಲಿ ಅಮೌಂಟ್ ನೋಡ್ಬೋದು. ಇವಾಗ ರಿಸರ್ವ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ರಿಸರ್ವ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಒಂದು ನೋಟಿಫಿಕೇಷನ್ ಬರುತ್ತೆ ಇಲ್ಲಿ. ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ವೀಕ್ಲಿ ಒಂದು ಸಲ ಇಲ್ಲಿ ಚೇಂಜಸ್ ಆಗುತ್ತೆ. ನಮಗೆ ಏನು ಕಮಿಷನ್ ಕೊಡುತ್ತೆ ಕಂಪ್ನಿ ಅಂತ ಹೇಳಿ ಇಲ್ಲಿ ಬಂದಿರುತ್ತೆ. ನೋಡ್ಬೋದು. ಇದರಲ್ಲಿ ಇವಾಗ ನಾವೇನಾದರೂ ಒಂದು 10Kಗೆ ಜಾಯಿನ್ ಮಾಡಿಸಿದ್ರೆ ನಮಗೊಂದು 1,000 ರುಪೀಸ್ ಬರುತ್ತೆ. ಜಾಯಿನ್ ಆದವ್ರಿಗೂ 1,000 ರುಪೀಸ್ ಬರುತ್ತೆ. 20,000 ಜಾಯಿನ್ ಆದರೆ ನಮಗೂ ಒಂದು 2,000 ಬರುತ್ತೆ. ಜಾಯಿನ್ ಆದವ್ರಿಗೂ 2,000 ರೂಪಾಯಿ ಬರುತ್ತೆ. ಈ ರೀತಿ ಪ್ರೈಸ್ನ ಇಟ್ಟಿದ್ದಾರೆ ಇಲ್ಲಿ. ಇದು ಇವತ್ತು ಲಾಸ್ಟ್ ಆಗುತ್ತೆ. ಇವತ್ತು ಸ್ಯಾಟರ್ಡೇ 22ಗೆ ಲಾಸ್ಟ್ ಆಗುತ್ತೆ. ನೋಡ್ಬೋದು, ಇಲ್ಲಿ 16 to 22ವರೆಗೂ ಈ ಆಫರ್ ಇತ್ತು. ಇವತ್ತು ಕ್ಲೋಸ್ ಆಗುತ್ತೆ. ಇಂಟ್ರೆಸ್ಟ್ ಇರೋ ನನಗೆ ಇವತ್ತು 12 o'clockವರೆಗೂ ನಿಮಗೆ ಟೈಮಿಂಗ್ಸ್ ಇರುತ್ತೆ. ಬೇಕಿದ್ರೆ ನೀವು ಜಾಯಿನ್ ಆಗೋದು ಈ ಪ್ಲ್ಯಾಟ್ಫಾರ್ಮ್ಗೆ, ನಿಮಗೂ ಸಹ ಕಂಪ್ನಿ ಕಡೆಯಿಂದ ಅಮೌಂಟ್ ಬರುತ್ತೆ. ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಮತ್ತೆ ನಾವು ರಿಸರ್ವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ಬೋದು, ಟುಡೇ ಅರ್ನಿಂಗ್ ಬಂದುಬಿಟ್ಟು 0 ಇದೆ. ನಾನು ಇಲ್ಲಿ ರಿಸರ್ವ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿ ಕ್ಲಿಕ್ ಮಾಡಿದಾಗ ಮತ್ತೆ ಇಲ್ಲಿ ಕನ್ಫರ್ಮ್ ಅಂತ ಇರುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಷ್ಟೇ ಇದರ ಕೆಲಸ. ಇಷ್ಟೇ ನಾವು ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕು. ಈ ರೀತಿ ಒಂದು ಟ್ರೇಡಿಂಗ್ ಮಾಡಬೇಕು. ಸಿಂಪಲ್ ಆಗಿದೆ. ಇದು 3-4 ಇಯರ್ಸಿಂದ ಇದೆ. ಯಾರಿಗೂ ಸಹ ಏನೂ ಫೇಕ್ ಆಗಿಲ್ಲ. ಫರ್ ಡೇಗೆ ಅವ್ರಿಗೆ 1 lakhವರೆಗೂ ಅರ್ನಿಂಗ್ ಆಗ್ತಾಯಿದೆ. ಇಲ್ಲಿ ಫರ್ ಡೇಗೆ 1 lakhವರೆಗೂ ಇಲ್ಲಿ 1 lakh 2 lakh ಈ ಥರ ಇಲ್ಲಿ ಅರ್ನಿಂಗ್ ಆಗ್ತಾಯಿದೆ. ಹಾಗೆ ಫರ್ ಡೇಗೆ 1 lakh 20 lakhವರೆಗೂ ವಿತ್ಡ್ರಾ ಕೂಡ ಮಾಡ್ಕೊಳ್ತಿದ್ದಾರೆ. ಯಾರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಇವಾಗ ಬಂದಿರೋಂಥ ಕಂಪ್ನಿ ಅಲ್ಲ ಇದು. ಒಂದು ಸುಮಾರು ದೇಶದಲ್ಲಿ ಇದು ರನ್ನಿಂಗ್ ಇದೆ. ನೀವು ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಗೊತ್ತಾಗುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು. ನೀವು ಟ್ರೈನಿಂಗ್ ಅಟೆಂಡ್ ಮಾಡಿ, ಫ್ರೀಯಾಗಿ ಸಿಗ್ತಾಯಿದೆ. ಒಂದು ಸಲ ಅಲ್ಲಾಂದರೆ ನೀವು ಒಂದು 10 ಸಲ ಬೇಕಾದ್ರೆ ನೀವು ಫ್ರೀಯಾಗಿ ಟ್ರೈನಿಂಗ್ ಅಟೆಂಡ್ ಮಾಡಿಕೊಂಡು ನಿಮಗೇನು ಡೌಟ್ ಬಂದು ಟ್ರೈನಿಂಗಲ್ಲೇ ನೀವು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು, ಏನೇ ಒಂದು ಡೌಟ್ ಇದ್ರೂ. ಮತ್ತು ಕೆಲವೊಂದು ರೂಲ್ಸ್ಗಳಿದೆ, ರೆಗ್ಯುಲೇಷನ್ಗಳಿದೆ, ಅವನ್ನೆಲ್ಲ ನೀವು ಫಾಲೋ ಮಾಡಬೇಕಾಗುತ್ತೆ. ಬಟ್ ಸಿಂಪಲ್ ಇದೆ. ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಈ ಕಂಪನಿಯಲ್ಲಿ. ಸ್ವಲ್ಪ ಯಾವ ಥರ ಟ್ರೈನಿಂಗ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಅದೆಲ್ಲ ಗೊತ್ತಿದ್ದರೆ ನಾವು ಒಂದು ದೊಡ್ಡದಾಗಿ ಒಂದು ಟೀಮ್ ಕಟ್ಕೊಂಡು ಒಂದು ಒಳ್ಳೆ ಅರ್ನಿಂಗ್ ಮಾಡ್ಬೋದು. ಒಂದು 10K ಹಾಕಿಬಿಟ್ಟು ನಾವು ಒಂದು ವರ್ಷದಲ್ಲಿ ನಾವು 50Kವರೆಗೂ ನಾವು 50 lakhವರೆಗೂ ನಾವು ಅರ್ನಿಂಗ್ನ ಮಾಡ್ಬೋದು. ಈ ರೀತಿ ಬರ್ತಿರ್ಬೇಕಾದ್ರೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ.
ಸೊ ನೋಡ್ಬೋದು ಇವಾಗ ರಿಸರ್ವ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಈ ರೀತಿ ಒಂದು ಟೈಮಿಂಗ್ಸ್ ಬಂದುಬಿಡುತ್ತೆ. ಟೈಮಿಂಗ್ಸ್ ಮತ್ತೆ ನಾನು ಟ್ರೈಡಿಂಗ್ ಮಾಡಬೇಕಂದ್ರೆ ನಾನು ಮತ್ತೆ ನಾಳೆವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕಲೆಕ್ಷನ್ ಅಂತ ಇರುತ್ತೆ. ನಾನು ಕಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ವೆಯ್ಟ್ ಮಾಡಿ ನೋಡಿ, ಇಲ್ಲಿ ಸೇಲ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ನಾನು ಇಲ್ಲಿ ಸೇಲ್ ಮಾಡಬೇಕಾಗುತ್ತೆ. ನನಗೆ ಇಲ್ಲಿ ಸೇಲ್ ಮಾಡಿದಾಗ ನನಗೆ ಟುಡೇ ಅರ್ನಿಂಗ್ ಬಂದುಬಿಡುತ್ತೆ. ಇದರಲ್ಲಿ ಬೈ ಮಾಡೋದು ಸೇಲ್ ಮಾಡೋದಿರುತ್ತೆ. ನಾವು ಇಲ್ಲಿ ಯಾವಾಗಲೂ ಸೇಲ್ ಮಾಡಬೇಕು. ಸೊ ನಾವು ಸೇಲ್ ಮಾಡಿದಾಗ ನಮಗೊಂದು ಅಮೌಂಟ್ ಬಂದಾಗ ನಾವು ಬೈ ಮಾಡ್ಬೋದು. ಸೊ ನೋಡಿ ಇವಾಗ ನನಗೆ ಸೇಲ್ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ಕಂಪ್ಲೀಟೆಡ್ ಅಂತ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಬರುತ್ತೆ. ಒಂದು 2 ಮಿನಿಟ್ಸು 1 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ನನಗೆ ಇಲ್ಲಿ 0 ಇದೆಯಲ್ವ ಟುಡೇ ಅರ್ನಿಂಗು, ಅಲ್ಲಿಗೆ ಬಂದುಬಿಡುತ್ತೆ. ಸೊ ವೆಯ್ಟ್ ಮಾಡಿ. ಸೊ ಇವಾಗ ಮತ್ತೆ ನಾನು ಮೈಗೆ ಬರ್ತೀನಿ. ಸೊ ನೋಡ್ಬೋದು ನಂದು ಇವಾಗ ಇಲ್ಲಿ ಬಂದಿದೆ ಅಮೌಂಟು. ನೋಡಿ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು $4.6 ನನಗೆ ಬಂದಿದೆ. ನಂದು ಇವಾಗ $370 ಆಗ್ತಾ ಬಂತು. ಸೊ ತುಂಬ ಖುಷಿಯಾಗುತ್ತೆ. 365 ಇತ್ತು, ಇವಾಗ ನಾನು 370 ಆಯಿತು. ಖುಷಿ ಆಗುತ್ತೆ ನನಗೆ. ಈ ರೀತಿ ಏನೂ ವರ್ಕ್ ಇಲ್ಲದೇ ಜಸ್ಟ್ ಒಂದು ಕ್ಲಿಕ್ ಮಾಡೋದ್ರಿಂದ ಇಷ್ಟೆಲ್ಲ ಅಮೌಂಟ್ ಬರುತ್ತೆ ಟ್ರೆಸರ್ ಏನಿಟ್ಟಿಲ್ಲ ಅಂತಂದರೆ ತುಂಬಾ ಖುಷಿ ಆಯಿತು. ನನಗೆ ಒಂದು 2 ಮಕ್ಕಳಿದ್ದಾರೆ. ಒಬ್ಬಳು ಇವಾಗ 9 ಮಂತಲ್ಲಿ ಇದೆ ಒಂದು ಮಗು. ಸೊ ನನ್ನ ಮಕ್ಳು ನೋಡ್ಕೊಳ್ಳೋದ್ರಲ್ಲಿ ಜೊತೆಯಲ್ಲಿ ನಾನು ಇದರಲ್ಲಿ ಟ್ರೈಡಿಂಗ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ತೀನಿ. ನನ್ನ ಜೊತೆಲಿ ಸ್ವಲ್ಪ ಜನ ಬಂದಿದ್ದಾರೆ ನನ್ನ ನಂಬ್ಕೊಂಡು, ಅವ್ರಿಗೂ ನಾನು ಟ್ರೈಡಿಂಗ್ ಮಾಡಿಸ್ಕೊಂಡು ಅವ್ರಿಗೂ ನಾನು ಟ್ರೈನಿಂಗ್ ಕೊಟ್ಕೊಂಡು ಈ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಗೈಡೆನ್ಸ್ ಕೊಟ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಸೊ ನಿಮ್ಮ ಫ್ರೀ ಟೈಮಲ್ಲಿ ನೀವು ಇದೇ ದಿನ ಒಂದು ಈಸಿಯಾಗಿ ವರ್ಕ್ ಮಾಡಿಕೊಂಡು ಅರ್ನಿಂಗ್ನ ಮಾಡ್ಬೋದು. ನಿಮಗೇನಾದರೂ ಭಯ ಇತ್ತು ಅಂತಂದರೆ ನೀವು ಹಾಕಿರೋಂಥ ಅಮೌಂಟ್ನ ನೀವು ವಿತಿನ್ ಒಂದು 30 ಡೇಸಲ್ಲಿ 40 ಡೇಸಲ್ಲಿ ನೀವು ಅಮೌಂಟ್ನ ನೀವು ವಾಪಸ್ ತೊಗೊಂಡು ಬಂದಿರೋಂಥ ಪ್ರಾಫಿಟಲ್ಲಿ ನೀವು ಡೈಲಿ ಟ್ರೈಡಿಂಗ್ ಮಾಡಿಕೊಂಡು ಗೊತ್ತಿದ್ದರಿಗೆ ಹೇಳ್ಕೊಂಡು ನೀವು ಹೋದರೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ, ನೀವು ಹಾಕಿರೋಂಥ ಅಮೌಂಟ್ನ ನೀವು ವಾಪಸ್ ತೊಗೊಂಡಾಗ ಅದು ವಿತೌಟ್ ಇನ್ವೆಸ್ಟ್ಮೆಂಟ್ ನಾವು 50 ಲ್ಯಾಕ್ವರೆಗೂ ನಾವು ಅರ್ನಿಂಗ್ ಮಾಡ್ಬೋದು 1 ವರ್ಷದಲ್ಲಿ. ಸೊ ಚೆನ್ನಾಗಿದೆ. ನನ್ನ ನಂಬರ್ ಕೊಟ್ಟಿದ್ದೀನಿ. ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ ನನಗೆ ಕಾಲ್ ಮಾಡಿ. ಹಾಗೆ ನನ್ನೊಬ್ಬರು ಯೂಟ್ಯೂಬಲ್ಲಿ ಒಂದು ನಂಬರ್ ತೊಗೊಂಡು ನನಗೆ ಫೋನ್ ಮಾಡಿದರು. ಅವರು ಬೇರೆ ಹತ್ರ ಜಾಯಿನ್ ಆಗಿದ್ದಾರೆ. ನನ್ನ ವಿಡಿಯೋ ನೋಡಿಕೊಂಡು ಅವ್ರಿಗೆ ನಂಬಿಕೆ ಬಂದುಬಿಟ್ಟು ಅವರು ಬೇರೆ ಕಡೆ ಜಾಯಿನ್ ಆಗಿ ಅವ್ರಿಗೆ ಅಷ್ಟೊಂದು ಟ್ರೈನಿಂಗ್ ಸಿಕ್ಕಿಲ್ಲ ಅಲ್ಲಿ. ಆದರೂ ನನ್ನ ಹತ್ರ ಫೋನ್ ಮಾಡಿ ಕೇಳಿದ್ರು. ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ನಾನು ಬೇರೆಯವ್ರ ಹತ್ರ ಜಾಯಿನ್ ಆದವರಿಗೆ ಅಷ್ಟೆಲ್ಲ ಇನ್ಫಾರ್ಮೇಷನ್ ಕೊಡ್ತೀವಂದರೆ ನಮ್ಮ ಹತ್ರ ಜಾಯಿನ್ ಆದವರಿಗೆ ಇನ್ನೂ ಚೆನ್ನಾಗೇ ನಾವು ಗೈಡೆನ್ಸ್ ಮಾಡ್ತೀವಿ. ಸೊ ಯಾರೇ ಬಂದ್ರೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ಟ್ರೈನಿಂಗ್ ಕೂಡ ಅಟೆಂಡ್ ಮಾಡಿಸ್ತೀನಿ. ಅದು ಕನ್ನಡದಲ್ಲಿ ಫ್ರೀಯಾಗಿ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಡೌಟು ಕ್ಲಿಯರ್ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಈ ಪ್ಲ್ಯಾಟ್ಫಾರ್ಮು. ಒಂದು ಒಳ್ಳೆ ನಾವು ಅರ್ನಿಂಗ್ಸ್ನ ಇಲ್ಲಿ ಮಾಡ್ಬೋದು ಅಂತ ಹೇಳ್ತೀನಿ. ನನಗಂತೂ ತುಂಬಾ ಖುಷಿಯಾಗಿದೆ. ನಾನು ಸುಮಾರು ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡಿದ್ದೀನಿ 2 ಇಯರ್ಸಲ್ಲಿ. ನನಗೆ ಇಷ್ಟೊಂದು ಅಮೌಂಟ್ ಬರೋಂಥ ಕಂಪನಿ ಯಾವುದು ನನಗೆ ಸಿಕ್ಕಿದ್ರಿಲ್ಲ. ಬಟ್ಟು ಆ ಕಂಪನಿಗಳಲ್ಲಿ ಏನಂದರೆ ನಾವು ಟ್ರೈನಿಂಗ್ ಬೇಕು ಅಂದರೆ ನಾವು ಅಮೌಂಟ್ನ ಕಟ್ಟಬೇಕಿತ್ತು. ಟ್ರೈನಿಂಗ್ ಇಷ್ಟ ಆಗಿಲ್ಲ, ನಮಗೆ ಜಾಬ್ ಇಷ್ಟ ಆಗಿಲ್ಲ, ವರ್ಕ್ ಇಷ್ಟ ಆಗಿಲ್ಲ ಅಂದರೆ ಅಮೌಂಟ್ ವೇಸ್ಟ್ ಆಗ್ತಿತ್ತು. ಈ ಥರ ಸುಮಾರು ಜನಕ್ಕೆ ಆಗಿದೆ. ನನಗೆ ಅದರಿಂದ ಸ್ವಲ್ಪ ನಂಗೆ ಬೇಜಾರು ಕೂಡ ಇದೆ. ಕೆಲವೊಬ್ಬರಲ್ಲಿ ಆ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಅವ್ರಿಗೆ ವರ್ಕ್ ಇಷ್ಟ ಆಗಿಲ್ಲ. ಹಾಗಾಗಿ ಇದರಲ್ಲಿ ಆ ಥರ ನಿಮಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಜಸ್ಟ್ ಇಷ್ಟೇ ಓಪನ್ ಮಾಡೋದು ವೆಬ್ಸೈಟ್ನ. ಇಲ್ಲಿ ನಾವು ಓಪನ್ ಮಾಡಿದ ಮೇಲೆ ನಾವು ಇಲ್ಲಿ ಟ್ರೈನಿಂಗ್ ಮಾಡೋದು ಇಷ್ಟಿರುತ್ತೆ. ಮತ್ತು ನಮಗೆ ಬಂದಿರೋ ಅಮೌಂಟ್ನ ನಾವು ನಮ್ಮ ರಿಲೇಷನಲ್ಲಿ ಯಾರಿಗಾದ್ರೂ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾನ ಅಂತ ಹೇಳಿದರೆ ನಮ್ಮ ಕೆಲಸ ಮುಗ್ದೋಗುತ್ತೆ ಅಷ್ಟೇ. ಸೊ ಚೆನ್ನಾಗಿದೆ. ನೋಡಿಕೊಂಡು ಮಾಡಿ. ನಿಮಗೇನೋ ಒಂದು ಗೈಡೆನ್ಸ್ ಬೇಕಾದ್ರೆ ನಾನು ಕೊಡ್ತೀನಿ. ಸೊ ನೋಡ್ಬೋದು ಇವತ್ತಿಂದ ನನಗೆ ಎಷ್ಟಾಗಿದೆ ಅಂತ. ನಾನು ಮತ್ತೆ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಮಾಡಿಕೊಂಡಾಗ ನಂದು ನೋಡಿ ಟುಡೇ ಅರ್ನಿಂಗ್ ಇಲ್ಲಿ ಬಂದುಬಿಟ್ಟಿದೆ. ಇಷ್ಟೇ ಕೆಲಸ. ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ನಾನು ನಂಬರ್ ಕೊಟ್ಟಿರ್ತೀನಿ. ನಂಬರ್ಗೆ ನಾನು ಕಾಲ್ ಮಾಡಿ, ಮೆಸೇಜ್ ಮಾಡಿ, ಗೈಡೆನ್ಸ್ ತೊಗೊಳ್ಳಿ, ವರ್ಕ್ ಮಾಡಿ. ಇಲ್ಲಿ ಏನೂ ಗೊತ್ತಿಲ್ಲದ್ರೆ ಸಹ ಇಲ್ಲಿ ವರ್ಕ್ ಮಾಡ್ಬೋದು. ಜಸ್ಟ್ ನಮ್ಮ ಹತ್ರ ಫೋನ್ ಇದ್ದರೆ ಸಾಕು. ಫೋನ್ ನಾವು ಯೂಸ್ ಮಾಡೋಕ್ಕೆ ಬಂದರೆ ಸಾಕು. ಮಿಕ್ಕಿದ್ದೆಲ್ಲ ನಾನು ಹೆಲ್ಪ್ನ ಮಾಡ್ತೀನಿ. ನನಗೂ 2 ಮಕ್ಕಳಿದ್ದಾರೆ. ಅವ್ರು ನೋಡ್ಕೊಳ್ಳೋ ಜೊತೆ ನಾನು ಇದನ್ನು ವರ್ಕ್ ಮಾಡ್ಕೊಂಡು ನಾನು ಇಲ್ಲಿ ಅರ್ನಿಂಗ್ನ ಮಾಡ್ತಿರೋದು. ನಾನು ಸುಮಾರು ಪ್ಲ್ಯಾಟ್ಫಾರ್ಮ್ಗಳನ್ನ ಸರ್ಚ್ ಮಾಡ್ತಿರ್ತೀನಿ. ಇವತ್ತು ಮಕ್ಕಳ ಎಜುಕೇಷನ್ಗೆ ತುಂಬಾ ಹಣ ಬೇಕಾಗುತ್ತೆ ನೆಕ್ಸ್ಟ್ ಫ್ಯೂಚರಲ್ಲಿ. ಸೊ ಅದನ್ನು ನೆನೆಸ್ಕೊಂಡು ಹೋದರೆ ಇವತ್ತು ನಾವು ಸುಮ್ಮನೆ ಕೂರೋಕ್ಕಾಗಲ್ಲ. ಮನೇಲಿ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಇದು ಇರುತ್ತೆ. ಬಟ್ಟು ನೋಡಿ ಇವಾಗ ಸುಮಾರು ಜನ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ಟ್ರೈಡಿಂಗಲ್ಲೆಲ್ಲ ಅಮೌಂಟ್ ಕಳ್ಕೊಂಡಿರ್ತೀರ. ಅವು ಸುಮಾರು ಜನ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದ್ರೂ ಸಹ ಒಂದು ಫೇಕ್ ಮಾಡ್ತಿರ್ತಾರೆ, ಅಮೌಂಟ್ನ ತಿಂತಿರ್ತಾರೆ. ಬಟ್ ಒಂದು ರಿಯಾಲಿಟಿಯಾಗಿ ಒಂದು ರಿಯಲ್ ಆಗಿನ ಒಂದು ನಾವು ಹೇಳಿದಾಗ ಒಂದು ಟ್ರೈನಿಂಗ್ ಕೊಟ್ಟಾಗ ಯಾರಿಗೂ ಮೋಸ ಆಗೋದಿಲ್ಲ. ನಿಮಗೆ ಎಲ್ಲ ವರ್ಕ್ ಬಗ್ಗೆ ತಿಳಿಸಿ ಇಲ್ಲಿ ಜಾಯಿನ್ ಆಗಿ ಅಂತ ಹೇಳ್ತೀವಿ. ಯಾರು ಏನು ಇಲ್ಲಿ ನಿಮಗೆ ಒತ್ತಾಯ ಮಾಡೋದಿಲ್ಲ. ಜಾಯಿನ್ ಆಗಲೇಬೇಕು, ಇಷ್ಟು ಅಮೌಂಟ್ ಕಟ್ಟಲೇಬೇಕು ಅಂತ ನಿಮಗೇನು ರೂಲ್ಸ್ಗಳಿಲ್ಲ ಇದರಲ್ಲಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ನಂಬರ್ ಇದೆ, ಕಾಲ್ ಮಾಡಿ, ಮೆಸೇಜ್ ಮಾಡಿ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.